ಅಲ್ಲ ಲೇಟಾಗಿ ಬಂದರೂ ಪರವಾಗಿಲ್ಲ, ಫೋನ್ ಎತ್ತಿ ಮಾತಾಡೋಕ್ಕಾಗಲ್ಲೇನಮ್ಮ? ನಂಗೆ ಎಷ್ಟು ಭಯ ಆಗ್ತೈತೆ. ಬರ್ತಾ ಇರ್ತಾನಿರಮ್ಮ, ಅದಕ್ಕೆ ಬೇಜಾರು ಮಾಡ್ಕೊತೀಯಾ? ನೋಡು, ಫೋನೇ ಎತ್ತಲ್ಲ, ಅದಕ್ಕೆಲ್ಲ ಬೇಜಾರಿಲ್ಲ, ನಿಧಾನ ಆಗ್ತೈತೆ ಅಂತಲೇ ಹೇಳ್ಬೇಕು. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು ನೀವು? ನೀವ್ಯಾರಮ್ಮ? ಈ ಫೋನ್ ಐತಲ್ಲ ಅವ್ರು ನಮ್ಮ ಯಜಮಾನ್ರು, ನೀವ್ಯಾರು? ಅವ್ರ ಫೋನ್ ಆಯ್ತು ನೀವು ಎತ್ಕೊಂಡಿದ್ದೀರಾ? ಓ, ಇವ್ರು ನಿಮ್ಮ ಗಂಡನಾ? ಹೌದು, ನೀವ್ಯಾರು? ನಾನು ಪೊಲೀಸಮ್ಮ. ನಿಮ್ಮ ಗಂಡನಿಗೆ ಆಕ್ಸಿಡೆಂಟ್ ಆಗೈತೆ. ಆಕ್ಸಿಡೆಂಟ್ ಆಗೈತಾ? ಹೌದಮ್ಮ, ಯಾವುದೋ ಕಾರ್ ಗೊತ್ತಿದೆ. ಇವಾಗ ಹೆಂಗಿದ್ದಾರೆ ಧನು? ಹೆಂಗಿದ್ದಾರೆ ಅಂತ ಗೊತ್ತಿಲ್ಲಮ್ಮ, ಸೀರಿಯಸ್ ಆಗಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಸರ್, ಯಾವ ಹಾಸ್ಪಿಟ್ಲು ಸರ್? ಸರ್ ದಯವಿಟ್ಟು ಹೇಳಿ ಸರ್. ಹಾಂ, ಈ ಹಾಸ್ಪಿಟ್ಲಿಗೆ ಬನ್ನಿ ಅಮ್ಮ, ಅರ್ಜೆಂಟಾಗಿ ಬನ್ನಿ, ಅವ್ರು ತುಂಬ ಸೀರಿಯಸ್ ಆಗಿದ್ದಾರೆ. ಸರ್ ತುಂಬ ಸೀರಿಯಸ್ ಆಗಿದ್ದಾರಾ? ಹಂಗೆಲ್ಲ ಹೇಳ್ಬೇಡಿ ಸರ್, ದಯವಿಟ್ಟು. ಅಲ್ಲಮ್ಮ, ಇರೋ ವಿಷಯನೇ ಹೇಳ್ತಾ ಇದ್ದೀವಿ, ಬನ್ನಿ ಅಮ್ಮ ಹಾಸ್ಪಿಟ್ಲಿಗೆ. ಸರಿ ಸರ್. ಅಮ್ಮ, ಧನುಕ್ ಆಕ್ಸಿಡೆಂಟ್ ಆಗೈತೆ ಅಂತಮ್ಮ. ಅಮ್ಮ, ನಾನು ಏನು ಮಾಡಲಮ್ಮ ಇವಾಗ? ಅಮ್ಮ, ನೀನು ಅರ್ಜೆಂಟಾಗಿ ಹೋಗ್ಬೇಕಮ್ಮ, ಹಾಸ್ಪಿಟ್ಲಿಗೆ ಹೋಗ್ಬೇಕಮ್ಮ, ಬಾಮ ಹೋಗೋಣ. ನಡಿಮ್ಮ, ನಡಿ ನಡಿ ಹೋಗೋಣ, ನಡಿ. ಕವಿತಾ, ವಿಜಯಪ್ಪನ್ಕಂಗೆ ಫೋನ್ ಮಾಡಮ್ಮ. ಹಾಂ ಸರಿ ಅಮ್ಮ, ಫೋನ್ ಮಾಡ್ತೀನಿ ಬಾ ಅವ್ನಿಗೆ ಇವಾಗಲೇ. ಧನು ಧನು. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ಯಾಕೆ ಹೇಳ್ತೀಯ? ಅಳ್ಕೂಡ್ದಂಗೆಲ್ಲನೂ. ತಾತ, ಧನುಕ್ಕೆ ಏನೂ ಆಗಿರಲ್ಲ ತಾತ, ಧನು ಚೆನ್ನಾಗಿರ್ತಾನಲ್ಲ ತಾತ. ಧನು ಇಲ್ದಿದ್ರೆ ನನ್ನ ಜೀವನನೇ ಇಲ್ಲ ತಾತ. ನನ್ನ ಧನುನೇ ನನ್ನ ಪ್ರಪಂಚ ತಾತ. ಏನೂ ಆಗಿರಲ್ಲ ತಾತ. ಏನೂ ಆಗಿರಲ್ಲ, ಸುಮ್ಮನಿರಮ್ಮ, ಏನೂ ಆಗಿರಲ್ಲ. ಅಳ್ಬಾರ್ದು ನೀನು, ಅಳ್ಬಾರ್ದಮ್ಮ, ಏನೂ ಆಗಿರಲ್ಲ. ಅವ್ನು ಚೆನ್ನಾಗಿರ್ತಾನೆ, ಸುಮ್ಮನಿರಮ್ಮ, ಏನೂ ಆಗಿಲ್ಲ. ನೋಡಿಮ್ಮ, ಇಲ್ಲಿ ಧನು ಅಂತಿದ್ರಲ್ಲ, ಆ ಪೇಷಂಟ್ ಕಡೆಯವ್ರು ಯಾರು? ನಾವೇನಮ್ಮ, ನಾವೇ. ತಾತ, ಅಲ್ಲಿ ಎದುರುಗಡೆ ರೂಮ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಈ ಬಿಲ್ ಕೊಡಿ, ಅವ್ರ ಕೈಲಿ ಕೊಟ್ಬಿಟ್ಟು ಅಮೌಂಟ್ ಕೊಡಿ. ಅಮೌಂಟ್ ಕೊಟ್ಟಿದ್ದಾದ್ಮೇಲೆ ರಿಸಿಪ್ಟ್ ಕೊಡ್ತಾರೆ, ಅದನ್ನ ತಗೊಂಡು ನಮ್ಮ ಕೈಲಿ ಕೊಡಿ. ಅರ್ಜೆಂಟಾಗಿ ಅವ್ರ ಕಾಲು ಆಪ್ರೇಷನ್ ಮಾಡಬೇಕು. ಮೇಡಮ್, ಹೆಂಗಿದ್ದಾರೆ ಮೇಡಮ್? ಚೆನ್ನಾಗಿದ್ದಾರಾ? ಇವಾಗಲೇ ಏನು ಹೇಳೋಕ್ಕಾಗಲ್ಲಮ್ಮ, ತಗೊಳ್ಳಿ, ಈ ಬಿಲ್ ಕಟ್ಟಿ. ಎಷ್ಟು ದುಡ್ಡು ಕಟ್ಟಬೇಕಮ್ಮ? 40,000 ಕಟ್ಟಬೇಕು ತಾತ. ಬೇಗ ರಿಸಿಪ್ಟ್ ತಂದ್ಕೊಡ್ಬೇಕು ನೀವು, ನಾವು ಅರ್ಜೆಂಟಾಗಿ ಅವ್ರಿಗೆ ಆಪ್ರೇಷನ್ ಮಾಡಬೇಕು. ಅಮ್ಮ, 40,000 ಅಂತೆ. ಏನಮ್ಮ ಮಾಡೋದು? ಅಷ್ಟೊಂದು ದುಡ್ಡು ಎಲ್ಲಿಂದಮ್ಮ ತರೋದು? ಅಮ್ಮ, ಏನಮ್ಮ ಮಾಡೋದು? 40,000 ಇವಾಗ ನಾವು ಎಲ್ಲಿಂದಮ್ಮ ತಂದ್ಕೊಡೋದು? ಅಮ್ಮ, ಒಳ್ಳೆ ಕೆಲಸ ಆಯ್ತಲ್ಲಮ್ಮ. ಅಷ್ಟೊಂದು ದುಡ್ಡು ಸಡನ್ನಾಗಂದ್ರೆ ಎಲ್ಲಿಂದಮ್ಮ ತಂದ್ಕೊಡೋದು? ಯಾರು ಕೊಡ್ತಾರಮ್ಮ ನಮ್ಗೆ ಅಷ್ಟೊಂದು ದುಡ್ಡು? ಬೇಗ ಬರಬೇಕು ತಾತ. ಅಮ್ಮ, ಏನಮ್ಮ ಮಾಡೋದು? 40,000 ದುಡ್ಡು ಅಂದರೆ ಎಲ್ಲಿಂದಮ್ಮ ತಂದ್ಕೊಡೋದು? ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲೈತಮ್ಮ? ಅಮ್ಮ, ನಮ್ಮ ಮಾವನಿಗಾದ್ರೂ ಫೋನ್ ಮಾಡಬೇಕಾಗಿತ್ತಮ್ಮ. ಬೇಡ ಇರಮ್ಮ, ಬೇಡ ಇರು, ಏನೇನು ಅಡ್ಜಸ್ಟ್ ಮಾಡೋಣ. ಏನೇನು ಅಡ್ಜಸ್ಟ್ ಮಾಡೋಣ ಅನ್ನೋಕೆ ಅವ್ರು ಅರ್ಜೆಂಟ್ ಮಾಡ್ತಾ ಇರ್ದೇವಮ್ಮ. ಏನು ನಾಳೆನೋ ನಾಳಿದ್ದು ಆ ಥರ ಊರಾಗ ಹೋಗಿ ಯಾರ ಹತ್ರ ಕಾಡಿ ಬೇಡಿ ಇಸ್ಕೊಂಬರ್ಬೋದಾಗಿತ್ತು. ಇವಾಗ ಅರ್ಜೆಂಟ್ ಬೇಕು ಅಂತವ್ರೆ, ಏನಮ್ಮ ಮಾಡೋದು? ಅದೇ ಅಪ್ಪ, ನನಗೂ ಏನೂ ದಿಕ್ತೋಸ್ತಾ ಇಲ್ಲಪ್ಪ, ಎಂಥ ಕೆಲಸ ಆಗೋಯ್ತು? ಅಮ್ಮ, ಏನು ಮಾಡೋದಮ್ಮ ಇವಾಗ? ಅರ್ಜೆಂಟಾಗಿ ದುಡ್ಡು ಬೇಕು ಅಂತವ್ರಲ್ಲ. ತಾತ, ಡಾಕ್ಟ್ರು ನಮ್ಮನ್ನು ಬೈತಾ ಇದ್ದಾರೆ, ನಿಮ್ಮ ಕೈಲಿ ದುಡ್ಡು ಕಟ್ಟಕ್ಕಾಗಲ್ಲ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಅದು ಕರ್ಕೊಂಡೋಗಿ. ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಾ? ನಮ್ಗೆ ಬೇರೆ ಬೇರೆ ಪೇಷಂಟ್ಸ್ ಇರ್ತಾರೆ, ಅವ್ರಿಗೂ ಆಪ್ರೇಷನ್ ಮಾಡಬೇಕು. ಎಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಾ ನೋಡಿ, ಇಮಿಡಿಯೇಟ್ಲಿ ಹೋಗಿ ಅಮೌಂಟ್ ಪೇ ಮಾಡಿ ಅಂತಂದ್ರೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹಾಂ, ನಿಮ್ಗೇನು ಕಿವಿ ಕೇಳಿಸ್ತಾ ಇಲ್ವಾ? ಆಗಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಯಾಕೆ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ? ಮೇಡಮ್ ಇನ್ನೊಂದು ಸ್ವಲ್ಪ ಹೊತ್ತು ಮೇಡಮ್, ಅರ್ಜೆಂಟಾಗಿ ಬಂದುಬಿಟ್ರಿ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಮೇಡಮ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಮೇಡಮ್. ಅಲ್ಲ, ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ? ಅವ್ರು ತುಂಬ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಅಮೌಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಂ, ಅವ್ರ ಪ್ರಾಣಕ್ಕಿಂತ ಹೆಚ್ಚು ನಿಮಗೆ ದುಡ್ಡು? ಅವ್ರು ತುಂಬ ಸೀರಿಯಸ್ ಇದ್ದಾರೆ ಪಾಪ, ಅವ್ರಿಗಿನ್ನೂ 3-4 ಆಪ್ರೇಷನ್ ಮಾಡಬೇಕು. ಮೊದಲೇ ಆಪ್ರೇಷನ್ಗೆ ನಿಮ್ಮ ಕೈಲಿ ದುಡ್ಡಿಲ್ಲ ಅಂತಂದ್ರೆ ಬೇರೆ ಬೇರೆ ಆಪ್ರೇಷನ್ ಮಾಡಬೇಕಾದ್ರೆ ಇನ್ನೇನು ಮಾಡ್ತೀರಾ ನೀವು? ನಿಮ್ಗೇನು ಗೊತ್ತಾಗಲ್ವಾ? ಹೋಗಿ ದುಡ್ಡು ಕಟ್ಟು, ಬೇಗ ರಿಸಿಪ್ಟ್ ತಗೊಂಡು ಕೊಡಿ ನಮಗೆ. ಇನ್ನೊಂದು 10 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. ನೀವೇನಾದರೂ ಅಮೌಂಟ್ ಕಟ್ಟಲಿಲ್ಲ ಅಂತಂದ್ರೆ ಪೇಷಂಟ್ ತಂದು ಹೊರಗಡೆ ಮಲಗಿಸ್ಬಿಟ್ಟು ಹೋಗ್ತೀವಿ ನಾವು. ಸುಮ್ಮನೆ ನಮಗೆ ತೊಂದರೆ ಆಗುತ್ತೆ. ಎಲ್ಲಿಂದ ಬರ್ತಾರ ನಮ್ಮ ಪ್ರಾಣ ತಿನ್ನಕ್ಕೆ? ಅಮ್ಮ, ಏನಾದರೂ ಮಾಡಿ ನನ್ನ ತರ ನಡೆಸ್ಕೊಡಮ್ಮ, ನೀನು ಕಾಲಿಗೆ ಬೀಳ್ತೀರಮ್ಮ. ಇವಾಗ ಅರ್ಜೆಂಟ್ ಅಂದರೆ ಎಲ್ಲಿಂದಮ್ಮ? 40,000 ತರೋದು ಏನಾದರೂ ಮಾಡಮ್ಮ ನೀನು. ಅಮ್ಮ ಅಮ್ಮ, ನಾನು ಕೂಲಿ ಆದರೂ ಮಾಡಿ ನೀನು ದುಡ್ಡು ತೀರಿಸ್ತೀನಮ್ಮ. ನಮ್ಮ ಮಾವನಿಗೆ ಫೋನ್ ಮಾಡೋಕ್ಕೆ ನನ್ನ ಮಗ ಇಲ್ಲ ಅಮ್ಮ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಬೈತಾನಮ್ಮ. ಏನಾದರೂ ಮಾಡಮ್ಮ ದುಡ್ಡಿಗೆ. ಅಮ್ಮ, ಧನು ನಡೆಸ್ಕೊಡಮ್ಮ. ಧನುನ ನನ್ನ ಪ್ರಪಂಚ ಅಮ್ಮ, ಅವನು ಬಿಟ್ಟರೆ ನಂಗೆ ಇನ್ಯಾರೂ ಇಲ್ಲ ಅಮ್ಮ. ಧನುಗೆ ಏನಾದರೂ ಆದರೆ ನಾನಂತೂ ಬದುಕಲ್ಲಮ್ಮ. ಅಮ್ಮ, ಯಾಕಮ್ಮ ಹಿಂಗೆ ನಿಂತ್ಕೊಂಡಿದ್ಯಾ? ಮಾತಾಡಮ್ಮ. ತಾತ, ಏನಾದರೂ ಮಾಡು ತಾತ, ಧನು ನಡೆಸ್ಕೊಡು ತಾತ.
ನಮ್ಮ ಮಾವನಿಗೆ ಫೋನ್ ಮಾಡಿದ್ರೆ ನನ್ನ ಮೇಲೆ ಜಗಳ ಮಾಡ್ತಾನೆ ತಾತ, ಎಲ್ಲ ನಿನ್ನಿಂದಾನೇ ಆಗಿತ್ತು ಅಂತ. ಈ ಒಂದು ಉಪಕಾರ ಮಾಡುತ್ತಾತ ನಂಗೆ ತಾತ. ಅಯ್ಯೋ ಮಗನೇ, ನನ್ನ ಹತ್ರ ದುಡ್ಡಿದ್ರೆ ನಿನಗಿಲ್ಲ ಅಂತೀನೇನೋ, ನಿನ್ಕಿನ್ನ ಹೆಚ್ಚೇನೋ ಆ ದುಡ್ಡು. ಹಾಂ, ನಿನಗೆ ಕಾಣ್ದಂಗೆ ನನ್ನ ಹತ್ರ ಎಲ್ಲಿ ಬರ್ತಿತ್ತು? ಯಾಕೋ ಮಗನೇ ಹಿಂಗೆಲ್ಲ ಅಪವಾದ ಆಗ್ತೀಯ ನನ್ನ ಮೇಲೆ? ಹಾಂ, ನಿನ್ಕಿನ್ನ ಹೆಚ್ಚು ಆ ದುಡ್ಡು. ನೋಡು, ನಿಮ್ಮ ಮಾವನ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಿನ್ನ ಮಾವನ್ಗೆ ಒಂದು ಫೋನ್ ಮಾಡ್ಬಿಡು ಮಗನೇ. ಫೋನ್ ಮಾಡಿ ಅರ್ಜೆಂಟಾಗಿ ಬರಬೇಕು ಅಂತ ಹೇಳ್ಬಿಡು. ಅರ್ಜೆಂಟಾಗಿ ಬರಲಿ, ಬಿರಿನ ದುಡ್ಡು ಕೊಟ್ಬಿಟ್ಟು ಧನುಗೆ ಅದೇನೋ ಆಪ್ರೇಷನ್ ಮಾಡಿಬಿಡ್ಲಿ. ಧನು ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿರ್ಬೇಕು. ಫೋನ್ ಮಾಡು ಮಗನೇ, ನೀನು ಫೋನ್ ಮಾಡು, ಫೋನ್ ಎತ್ಕೋ. ಬೇಡ ತಾತ, ನನ್ನ ಮೇಲೆ ಅಪವಾದ ಆಗ್ತಾನೆ ತಾತ. ನಮ್ಮ ಮಾವನು ಸರಿ ಇಲ್ಲ ತಾತ. ಏನಾದರೂ ಮಾಡ್ತಾತ ನೀನೆ. ತಾತ ರಿಸಿಪ್ಟ್ ತಗೊಂಬಂದ್ರ? ಈಗಮ್ಮ ಇನ್ನೊಂದು 10 ನಿಮಿಷ ಟೈಮ್ ಕೊಡಮ್ಮ. 10 ನಿಮಿಷ ಅಂತ ಅರ್ಧ ಗಂಟೆ ಆಯ್ತು ತಾತ. ಅವ್ರ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ ನೋಡಿ. ಆಮೇಲೆ ಇಲ್ಲಮ್ಮ ಬಿರಿನ ತಂದು ಕೊಟ್ಬಿಡ್ತೀರಿ. ಅದೇನೋ ನೋಡ್ರಮ್ಮ, ಆಪ್ರೇಷನ್ ಮಾಡಿಬಿಡ್ರಮ್ಮ, ಎಲ್ಲ ಒಟ್ಟಾಗೆ ದುಡ್ಡು ಕಟ್ತೀರಿ. ತಾತ, ಈ ಹಾಸ್ಪಿಟ್ಲಲ್ಲಿ ಆ ಥರ ರೂಲ್ಸ್ ಇಲ್ಲ. ಫಸ್ಟು ಅಮೌಂಟ್ ಪೇ ಮಾಡಿಬಿಟ್ಟು ರಿಸಿಪ್ಟ್ ತಂದು ಕೊಡಿ ನಮಗೆ. ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ತಾತ, ಆ ಥರ ರೂಲ್ಸ್ ಎಲ್ಲ ಇಲ್ಲ. ಇಲ್ಲಮ್ಮ, ಒಂದೇ ಸತಿ ಎಷ್ಟಾದೈತೋ ಅಷ್ಟು ದುಡ್ಡು ಕಟ್ತೀರಮ್ಮ. ಬೇರೆ ನೀವು ಆಪ್ರೇಷನ್ ಮಾಡಿಬಿಡ್ರಮ್ಮ. ಇವಾಗ ಸದ್ಯಕ್ಕೆ ನಾವು ಮನೆಯಿಂದ ಬರೋವಾಗ ಕಾಸೇನು ತರಿಲ್ಲಮ್ಮ. ಎಷ್ಟಾದರೂ ಆಗಲಿ ಒಂದೇ ಸತಿ ಎಲ್ಲ ಕೊಡ್ತೀರಿ. ಆಪ್ರೇಷನ್ ಮಾಡಿಬಿಡ್ರಮ್ಮ, ನಮ್ಮ ಹುಡುಗನಿಗೆ ಏನು ತೊಂದರೆ ಆಗ್ಬಾರ್ದಮ್ಮ. ತಾತ ನೋಡಿ, ನೀವೇನೋ ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ ನನಗೆ. ಅಲ್ಲಿ ದುಡ್ಡು ಕಟ್ಟಿ ರಿಸಿಪ್ಟ್ ತಂದು ಕೊಡಿ ಬೇಗ. ಡಾಕ್ಟ್ರು ಬರೋಷ್ಟರಲ್ಲಿ ನಾವು ಆಪ್ರೇಷನ್ಗೆಲ್ಲ ರೆಡಿ ಮಾಡಬೇಕು. ಆ ರಿಸಿಪ್ಟ್ ನೋಡಿದ್ರೇ ಅವ್ರು ಆಪ್ರೇಷನ್ ಮಾಡೋ ತಾತ. ಯಾಕೆ ತಾತ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊತಾ ಇಲ್ಲ ನೀವು? ಎಲ್ಲ ಒಂದೇ ಸರಿ ಅಮೌಂಟ್ ಕಟ್ಟೋಕ್ಕಾಗಲ್ಲ ತಾತ. ಇಲ್ಲಿ ಆಪ್ರೇಷನ್ಗೆ ಸಪ್ರೇಟ್ ಅಮೌಂಟ್ ಇರುತ್ತೆ. ಮೇಡಮ್ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ ಮೇಡಮ್, ಆಪ್ರೇಷನ್ ಮಾಡಬೇಡಿ ಮೇಡಮ್. ನಾವು ದುಡ್ಡು ಕಟ್ತೀರಿ ಮೇಡಮ್, ನಿಮ್ಮ ದುಡ್ಡಿಗೆ ನಾವೇನು ಮೋಸ ಮಾಡಲ್ಲ ಮೇಡಮ್. ನೋಡಿಮ್ಮ, ಇಲ್ಲೆಲ್ಲ ಆ ಥರ ಇಲ್ಲಮ್ಮ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಹಾಂ, ಹಂಗೆಲ್ಲ ಅನ್ಬೇಡಮ್ಮ, ಆಪ್ರೇಷನ್ ಮಾಡ್ರಮ್ಮ. ನಾವೆಲ್ಲ ದುಡ್ಡು ಒಂದೇ ಸತಿ ಕಟ್ತೀರಿ. ಇವಾಗ ನಮ್ಮ ಹತ್ರ ದುಡ್ಡು ಇಲ್ಲಮ್ಮ. ದುಡ್ಡಿಲ್ಲ ಅಂತಂದ್ರೆ ಪೇಷಂಟ್ ಕರ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಹೋಗಿಮ್ಮ. ಸುಮ್ಮನೆ ನಮಗೆ ಟೈಮ್ ವೇಸ್ಟ್ ಮಾಡಬೇಡಿ ನೀವು. ಹಾಂ, ಇಲ್ಲ ಮೇಡಮ್, ಇಲ್ಲ ಇದೇ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿ ಮೇಡಮ್. ನಾವು ದುಡ್ಡು ಕೊಡ್ತೀರಿ ಮೇಡಮ್, ನಿಮಗೆ ಮೋಸ ಮಾಡಲ್ಲ ಮೇಡಮ್. ಅರ್ಜೆಂಟಾಗಿ ಆಪ್ರೇಷನ್ ಮಾಡಿ ಮೇಡಮ್. ಮೇಡಮ್, ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ತಾನೇ ಮೇಡಮ್? ಅದನ್ನೇ ಹೇಳ್ತಿದ್ದೀನಮ್ಮ ಪದೇ 2-3 ಆಪ್ರೇಷನ್ ಮಾಡಬೇಕು ಅವ್ರಿಗೆ. ನೀವು ನೋಡಿದ್ರೆ ಮೊದಲನೇ ಆಪ್ರೇಷನ್ಗೆ ದುಡ್ಡು ಕಟ್ತಾ ಇಲ್ಲ, ದುಡ್ಡಿಲ್ಲ ಅಂತ ಇದ್ದೀರಾ. ಹಾಂ, ಏನಿದು ನೀವೆಲ್ಲ ಹಿಂಗೆ ಮಾತಾಡ್ತಾ ಇದ್ರೆ ಹೆಂಗೆ? ಅಯ್ಯೋ, ಒಳ್ಳೆ ತಲೆನೋವಲ್ಲಮ್ಮ. ಇಲ್ಲ, ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿಯಮ್ಮ. ದಯವಿಟ್ಟು ನಮ್ಗೆ ಪದೇ ತೊಂದರೆ ಕೊಡಬೇಡಿ. ತಾತ, ಸ್ಲಿಪ್ ಕೊಡಿ, ಇಲ್ಲಿ ಹೋಗ್ರಿ. ಪೇಷಂಟ್ ಕರ್ಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋಗ್ರಿ. ಇಲ್ಲಮ್ಮ, ಒಂದೇ ಸತಿ ಎಲ್ಲ ದುಡ್ಡು ಕಟ್ತೀರಮ್ಮ, ಆಪ್ರೇಷನ್ ಮಾಡ್ರಮ್ಮ. ಏನಮ್ಮ ಇಷ್ಟು ಕೇಳ್ಕೊತಾ ಇದ್ದೀರಿ? ನಾವೆಲ್ಲೂ ಹೋಗಲ್ಲಮ್ಮ, ಇಲ್ಲೇ ಇರ್ತೀರಿ. ಆಪ್ರೇಷನ್ ಮಾಡ್ರಮ್ಮ, ಒಂದೇ ಸತಿ ನಿಮ್ಮ ದುಡ್ಡು ಕಟ್ತೀರಿ. ತಾತ, ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೇಗೆ? ನೀವು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೇಕು. ಸರಿ, ನಮ್ಮ ಡಾಕ್ಟ್ರ್ ಎಲ್ಲವರು ಹೇಳಮ್ಮ, ಅವ್ರ ಕಾಲ್ಕಾದ್ರೂ ಬಿದ್ದು ಕೇಳ್ಕೊಂತೀನಿ. ಡಾಕ್ಟ್ರ ಮನೆಯಿಂದ ಬರ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿದ್ರು. ಇವಾಗ ಅರ್ಜೆಂಟ್ ಆಪ್ರೇಷನ್ ಅಂದಿದ್ದಕ್ಕೆ ವಾಪಸ್ ಬರ್ತಾ ಇದ್ದಾರೆ. ನೀವು ಅಷ್ಟರೊಳಗಡೆ ದುಡ್ಡು ಕಟ್ಟಿ ರಿಸಿಪ್ಟ್ ತಂದು ಕೊಡಬೇಕು. ಮೇಡಮ್, ನಾನೇ ಡಾಕ್ಟ್ರ್ ಹತ್ರ ಕೇಳ್ತೀನಿ ಮೇಡಮ್. ಅವ್ರ ಕಾಲ್ಗಾದ್ರೂ ಬೀಳ್ತೀನಿ ಮೇಡಮ್. ಧನುಗೆ ಆಪ್ರೇಷನ್ ಮಾಡಿ ಮೇಡಮ್. ನಿಮ್ಮ ದುಡ್ಡಿಗೆ ನಾವೇನು ಮೋಸ ಮಾಡಲ್ಲ ಮೇಡಮ್. ಸರಿನಮ್ಮ, ಡಾಕ್ಟ್ರು ಬರ್ತಾರೆ, ಅವ್ರನ್ನ ಕೇಳಿ ನೀವು. ಅವ್ರು ಆಪ್ರೇಷನ್ ಮಾಡ್ತೀನಿ ಅಂತಂದರೆ ಸರಿ ಮಾಡಲಿ, ಒಂದೇ ಸರಿ ಅಮೌಂಟ್ ಕಟ್ಟಿರಂತೆ. ನಮಗೆಲ್ಲ ಏನೂ ಗೊತ್ತಿಲ್ಲಮ್ಮ. ಡಾಕ್ಟ್ರು ಬರಬೇಕು, ಅವ್ರು ಹೇಳಬೇಕು. ನಾವಿಲ್ಲಿ ಕೆಲಸ ಮಾಡೋದಷ್ಟೇ. ಡಾಕ್ಟ್ರು ಬಂದಮೇಲೆ ಹೇಳ್ತೀನಿ, ಹೋಗಿ ಅಲ್ಲಿ ಮಾತಾಡಿ ನೀವು, ಆಯಿತಾ? ಸರಿನಮ್ಮ, ಆಯಿತು.